ಈಗ ನನಗೆ ಯಾವುದು ಬರಬಾರದು, ನಾನು ಸೇಫ್ ಆಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಅದು ನೇಚರ್ ಅಲ್ಲ. ನೇಚರ್ ನಿಮ್ಮನ್ನೇ ಪರೀಕ್ಷೆ ಮಾಡ್ತಾನೆ ಇರುತ್ತೆ. ಏನೋ ಒಂದೊಂದು ಕೋಣದಿಂದ ನಿಮ್ಮನ್ನ ಪರೀಕ್ಷೆ ಮಾಡೋಕೆ ಬರ್ತಾ ಇರುತ್ತದೆ. ನಾವು ನಮ್ಮ ವಾಕ್ಕ್ಷೇತ್ರ ಶುದ್ಧಿಯಾಗಿ ಇಟ್ಕೋಬೇಕು. ನಮ್ಮ ಒಳಗಿರೋ ಇಂಟೆನ್ಷನ್ ಶುದ್ಧಿಯಾಗಿರ್ಬೇಕು. ಈಗ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ತಾನು ಕರೆಕ್ಟು, ಬೇರೆಯೊಬ್ಬರೆಲ್ಲ ರಾಂಗು ಅಂತ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ತಪ್ಪೆಲ್ಲ ಇನ್ನೊಬ್ಬರದಂತ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ, ರೋಡ್ ನಲ್ಲಿ 2 ಗಾಡಿ ಆಕ್ಸಿಡೆಂಟ್ ಆಗಿದ್ರೆ ಯಾರು ಒಪ್ಕೊಳ್ಳಲ್ಲ ನಂದೇ ಸರ್ ಮಿಸ್ಟೇಕ್ ಅಂತ. ಪ್ರತಿಯೊಬ್ಬರು ನಿಂದೇ ಮಿಸ್ಟೇಕ್ ಅಂತ. ಪ್ರತಿ ಒಂದು ವಿಷಯದಲ್ಲಿನೂ ಪ್ರತಿಯೊಬ್ಬರು ಹಂಗೇನೆ. ದೇ ಆಲ್ವೇಸ್ ಪಾಯಿಂಟ್ ಔಟ್. ನಿಮ್ಮೊಳಗೆ ಗೊತ್ತಿರ್ಬೇಕು ನೀವು ಎಷ್ಟು ಸತ್ಯಕ್ಕೆ ಹತ್ರ ಇದೀರಿ, ನೀವು ಎಷ್ಟು ಅಲೈನ್ಡ್ ಆಗಿದ್ರಿ ಅಂತ. ಪ್ರಪಂಚ ಶಾಂತಿಗೋಸ್ಕರ ಕೋರ್ತಾ ಇದೋ ನಾವು ಎಲ್ಲಿ ಡಿಸ್ಟರ್ಬೆನ್ಸ್ ಇದ್ರೂ ಅದು ದೂರ ಇಟ್ಬಿಟ್ಟು ನಾವು ಧ್ಯಾನ ಮಾಡಿ ನಮ್ಮ ಪಾಸಿಟಿವ್ ಎನರ್ಜೀಸ್ ಇಂದ ಭೂಮಿ ಆಗ್ಲಿ, ಇಲ್ಲಿರೋ ಪ್ರತಿಯೊಬ್ಬರು ಆಗ್ಲಿ, ಜಂತುಗಳಾಗ್ಲಿ, ಇವರಿಗೆಲ್ಲ ಶಾಂತಿ ಬರಬೇಕು ಅಂತ ನಾವು ಕೋರ್ತಾ ಇರಬೇಕು.